ಮೇಡಮ್ ಇದು ಫಿಸಿಕಲ್ ಸ್ಟ್ರೈನಿಂದ ಯೂಶಲಿ ಬರೋದು. ಈಗ ಏನಾದರೂ ಬಿದ್ದು ಶೋಲ್ಡರ್ ಮೇಲೆ ಗಾಯ ಆಗಿದೆ ಅಂಥ ಪೇಷಂಟ್ಸ್ಗಳಿಗೆ ಅಕ್ಯೂಟ್ ಆಗಿ ಆ ಪೇಯ್ನ್ ಬರುತ್ತೆ. ಸಿಸ್ಟಮ್ ಮುಂದೆ ಜಾಸ್ತಿ ಕೆಲಸ ಮಾಡೋದು ಅಥವಾ ಗಾಡಿ ಓಡಿಸೋರು, ಸೊ ಇಂಥಲ್ಲಿ ಆ ಒಂದು ಶೋಲ್ಡರ್ ಮೇಲೆ ಜಾಸ್ತಿ ಒತ್ತಡ ಬಿದ್ದಾಗ ಅಲ್ಲಿ ಏನಾಗುತ್ತೆ, ಮಾಂಸಖಂಡಗಳಲ್ಲಿ ಸ್ಟಿಫ್ನೆಸ್ ಅಥವಾ ಟೈಟ್ನೆಸ್ ಕಂಡು ಬರುತ್ತೆ. ಶೋಲ್ಡರ್ ಜಾಯಿಂಟ್ ನೀವು ನೋಡಿದ್ರೆ ಅದೊಂದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಆಗಿರುತ್ತೆ. ಸೊ ನಮ್ಮ ಸ್ಕ್ಯಾಪುಲಾ ಅಂತ ಒಂದು ಮೂಳೆಯಲ್ಲಿ ಒಂದು ಗ್ಲಿನಾಯ್ಡ್ ಅಂತ ಒಂದು ಕ್ಯಾವಿಟಿ ಇರುತ್ತೆ. ಕೊಟ್ಟುವಂಥ ಕೆಲವು ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ಏನಿದೆ, ಸೊ ಇದನ್ನು ಮನೆಯಲ್ಲಿ ಡೆಫಿನೆಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಬಿಕಾಸ್ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಅವ್ರ ಮೊಬಿಲಿಟಿ, ಅವ್ರ ಕೈ ಎತ್ತಕ್ಕೆ ಮಾಡೋದು ತುಂಬ ಕಷ್ಟ. ಬಿಕಾಸ್ ಮಸಲ್ಸ್ಗಳ ಮೇಲೆ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ. ವಿಸ್ತಾರ ಹೆಲ್ತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಈ ದಿನದ ಸಂಚಿಕೆಯಲ್ಲಿ ಶೋಲ್ಡರ್ ಪ್ರಾಬ್ಲಮ್ ಯಾಕಾಗಿ ಬರುತ್ತೆ, ಜೊತೆಗೆ ಯಾವೆಲ್ಲ ಸಮಸ್ಯೆಗಳಿಂದ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಹಾಗೆ ಇದಕ್ಕೆ ಪರಿಹಾರ ಏನಾದ್ರೂ ಇದೆಯಾ, ಜೊತೆಗೆ ನಾವು ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ನ ಮೂಲಕ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದಾ, ಅದ್ರ ಜೊತೆಗೆ ಹೇಗೆ ಕಂಡುಕೊಳ್ಬಹುದು, ಈಗೆಲ್ಲ ವಿಚಾರವನ್ನ ತಿಳಿಸ್ಕೊಡಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಡಾಕ್ಟರ್ ಗೌತಮ್ ಅವರು. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು ಡಾಕ್ಟರ್, ಮೊದಲನೇದಾಗಿ ಈ ಶೋಲ್ಡರ್ ಪ್ರಾಬ್ಲಮ್ ಯಾಕಾಗಿ ಬರುತ್ತೆ? ಮೇಡಮ್ ಇದು ಫಿಸಿಕಲ್ ಸ್ಟ್ರೈನ್ ಇಂದ ಯೂಶಲಿ ಬರೋದು. ಈಗ ಏನಾದರೂ ಬಿದ್ದು ಶೋಲ್ಡರ್ ಮೇಲೆ ಗಾಯ ಆಗಿದೆ ಅಂತ ಪೇಷಂಟ್ಸ್ಗಳಿಗೆ ಅಕ್ಯೂಟ್ ಆಗಿ ಆ ಪೇಯ್ನ್ ಬರುತ್ತೆ. ಅದು ಅಲ್ಲದೆ ನಿಧಾನಕ್ಕೆ ಈ ಪೇಯ್ನ್ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ವೇರ್ ಅಂಡ್ ಟೈರ್ ಅಂತ ಹೇಳ್ಬೋದು, ಅಥವಾ ನಾವು ಮಾಡುವಂತ ಸ್ಟ್ರೈನ್ ಇಂದ. ಜಾಸ್ತಿ ವೆಯ್ಟ್ ಎತ್ತೋದು ಅಥವಾ ಕೆಲವರು ಸಿಸ್ಟಮ್ ಮುಂದೆ ಜಾಸ್ತಿ ಕೆಲಸ ಮಾಡೋದು ಅಥವಾ ಗಾಡಿ ಓಡಿಸೋರು, ಸೊ ಇಂಥಲ್ಲಿ ಆ ಒಂದು ಶೋಲ್ಡರ್ ಮೇಲೆ ಜಾಸ್ತಿ ಒತ್ತಡ ಬಿದ್ದಾಗ ಅಲ್ಲಿ ಏನಾಗುತ್ತೆ, ಮಾಂಸಖಂಡಗಳಲ್ಲಿ ಸ್ಟಿಫ್ನೆಸ್ ಅಥವಾ ಟೈಟ್ನೆಸ್ ಕಂಡು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮೂಳೆಗಳ ಮೇಲೆ ಕೂಡ ಒತ್ತಡ ಜಾಸ್ತಿ ಬೀಳುತ್ತೆ. ಸೊ ನಮ್ಮ ಶೋಲ್ಡರ್ ಜಾಯಿಂಟ್ ನೀವು ನೋಡಿದ್ರೆ ಅದೊಂದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಆಗಿರುತ್ತೆ. ಸೊ ನಮ್ಮ ಸ್ಕ್ಯಾಪುಲಾ ಅಂತ ಒಂದು ಮೂಳೆಯಲ್ಲಿ ಒಂದು ಗ್ಲಿನಾಯ್ಡ್ ಅಂತ ಒಂದು ಕ್ಯಾವಿಟಿ ಇರುತ್ತೆ. ಸೊ ಅದ್ರೊಳಗೆ ನಮ್ಮ ಕೈ ಮೂಳೆ, ಹ್ಯೂಮರಸ್ ಮೂಳೆ ಹೋಗಿ ಕೂತ್ಕೊಳ್ಳುವಂತ ಒಂದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಸೊ ಈ ಒಂದು ಜಾಯಿಂಟ್ಗೆ ಸ್ಟೆಬಿಲಿಟಿ ಕೊಡೋದು ಅಂತಂದ್ರೆ ರೊಟೇಟರ್ ಕಫ್ದು 4 ಮಸಲ್ಸ್ ಗಳಿರುತ್ತೆ, ಹಾಗೂ ಜಾಯಿಂಟ್ ಕ್ಯಾಪ್ಸುಲ್ ಅಂತ ಇರುತ್ತೆ, ಅದು ಜಾಯಿಂಟ್ ಅನ್ನ ಸ್ಟೆಬಿಲಿಟಿ ಕೊಡ್ತಾ ಇರುತ್ತೆ. ಸೊ ಯಾವತ್ತು ಸ್ಟ್ರೈನಸ್ ಆಕ್ಟಿವಿಟಿ ನಾವು ಮಾಡ್ತೀವಿ, ಒಂದು ಕ್ರಿಕೆಟ್ ಆಡೋದಾಗ್ಲಿ ಅಥವಾ ಏನೋ ಒಂದು ಬ್ಯಾಡ್ಮಿಂಟನ್ ಆಡೋದಾಗ್ಲಿ ಅಥವಾ ಏನೋ ಒಂದು ಬೈಕ್ ಜಾಸ್ತಿ ಓಡಿಸೋದಾಗ್ಲಿ, ಸೊ ರೆಗ್ಯುಲರ್ ಈ ಆಕ್ಟಿವಿಟಿ ಮಾಡ್ತಾ ಇದ್ದಾಗ ಆ ಮಾಂಸಖಂಡಗಳ ಮೇಲೆ ಒತ್ತಡ ಜಾಸ್ತಿ ಬೀಳ್ತಾ ಇದ್ದಾಗ ಅದ್ರಲ್ಲಿ ಏನಾದ್ರೂ ಟೇರ್ ತರ ಕಂಡು ಬರ್ಬೋದು, ಅಥವಾ ಏನಾದ್ರೂ ಸ್ಪ್ರೈನ್ ತರ ಕಂಡು ಬರ್ಬೋದು, ಅಥವಾ ಅಲ್ಲಿ ಆ ಮಾಂಸಖಂಡಗಳ ಮೇಲೆ ಸ್ಟಿಫ್ನೆಸ್ ಅಥವಾ ಒತ್ತಡ ಜಾಸ್ತಿ ಬೀಳೋದ್ರಿಂದ ಶೋಲ್ಡರ್ ಪೇನ್ ಕಂಡು ಬರುತ್ತೆ. ಇನ್ನು ವಿಶೇಷವಾಗಿ ಕೆಲವು ಡಯಾಬಿಟಿಕ್ ಪೇಷಂಟ್ಸ್ ಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಆಗಿರುವಂತ ಸ್ಟ್ರೈನು ಕರೆಕ್ಟ್ ಆಗಿ ಹೀಲ್ ಆಗದೆ ಇದ್ದಾಗ ಆ ನೋವು ಏನಾಗುತ್ತೆ, ದಿನ ನೋಡ್ತಾ ಇದ್ದಂಗೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ಪೆರಿಆರ್ಥ್ರೈಟಿಸ್ ಶೋಲ್ಡರ್ ಅಥವಾ ಫ್ರೋಸನ್ ಶೋಲ್ಡರ್ ಅಂತ ಕಾಮನ್ ಆಗಿ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಇನಿಷಿಯಲಿ ಪೇನ್ ಜೊತೆನಲ್ಲಿ ಮೊಬಿಲಿಟಿ ಕೂಡ ಕಷ್ಟ ಆಗುತ್ತೆ. ಊಟ ಮಾಡೋದಾಗ್ಲಿ ಅಥವಾ ತಲೆ ಬಾಚ್ಕೊಳ್ಳೋದು, ಈ ತರ ಕೈ ಎತ್ತಕ್ಕೆ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಇಂಥ ಪೇಷಂಟ್ಸ್ ಗಳಲ್ಲಿ ನಮ್ಮಲ್ಲಿರುವಂತ ರೋಬೋಟಿಕ್ ಲೇಸರ್ ಥೆರಪಿ ಏನಿದೆ, ಇದು ತುಂಬಾ ಚೆನ್ನಾಗಿ ಇವರಿಗೆ ಹೆಲ್ಪ್ ಮಾಡುತ್ತೆ. ಮೊದಲನೇ ಹಂತದಲ್ಲೇ ಈ ಒಂದು ಶೋಲ್ಡರ್ ಪ್ರಾಬ್ಲಮ್ ಬಂದಿದೆ ಅಂತ ತಿಳಿದುಕೊಳ್ಬೇಕು ಅಂತ ಅಂದ್ರೆ ಸಿಂಪ್ಟಮ್ಸ್ ಹೇಗಿರುತ್ತೆ? ಇದ್ರ ಮೇನ್ ಸಿಂಪ್ಟಮ್ ಇರೋದೇನೆ ಸಿಕ್ಕಾಪಟ್ಟೆ ಜಾಸ್ತಿ ಪೇಯ್ನು ಅಥವಾ ಸ್ಟಿಫ್ನೆಸ್ ಇರೋದು. ಅಂಡ್ ನಾರ್ಮಲ್ ಮಾಡುವಂತ ಆಕ್ಟಿವಿಟೀಸ್ ಏನಿದೆ, ಊಟ ಮಾಡೋದಾಗ್ಲಿ ಅಥವಾ ತಲೆ ಬಾಚ್ಕೊಳ್ಳೋದಾಗ್ಲಿ ಅಥವಾ ಏನೋ ಒಂದು ಬ್ಯಾಗ್ ಎತ್ಕೊಳ್ಳೋದು ಅಥವಾ ಶರ್ಟ್ ಬಟನ್ ಹಾಕಕ್ಕೆ, ಈ ತರ ಅವ್ರಿಗೆ ಅವ್ರ ಮಾಮೂಲಿ ಕೆಲಸಗಳೇನಿದೆ ಅದು ಮಾಡ್ಬೇಕಾದ್ರೆ ಶೋಲ್ಡರ್ ಅಲ್ಲಿ ಪೇಯ್ನ್ ಕಂಡು ಬರುತ್ತೆ. ಅದು ಅಲ್ಲದೆ ಕೈ ಎತ್ತಕ್ಕೆ ಅಥವಾ ಕೈ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಅವರಿಗೆ ಒಂದು ಸ್ಟಿಫ್ನೆಸ್ ತರ ಅನ್ಸುತ್ತೆ. ಕಂಪ್ಲೀಟ್ ಅವ್ರಿಗೆ ರೇಂಜ್ ಆಫ್ ಮೋಷನ್ ಇರಲ್ಲ. ಅಂದ್ರೆ ಕೈ ಪೂರ್ತಿ ಮೇಲೆ ಮಾಡಿ ಅಂತಂದ್ರೆ ಅವ್ರಿಗೆ ತುಂಬಾ ಕಷ್ಟದಲ್ಲಿ ಅವ್ರಿಗೆ ನೋವು ಅನುಭವ ಆಗುತ್ತೆ. ಕೈ ಪೂರ್ತಿ ಮೇಲೆ ಮಾಡಕ್ಕೆ ಅಥವಾ ಎತ್ತಕ್ಕೆ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ. ಸ್ಟಿಫ್ನೆಸ್, ಟೈಟ್ನೆಸ್ ಜಾಸ್ತಿ ಇರುತ್ತೆ. ಸೊ ಇದು ಮೊದಲನೇ ಲಕ್ಷಣ ಆಗಿರುತ್ತೆ. ಕಾರಣ ಏನಾಗಿರುತ್ತೆ ಸರ್ ಶೋಲ್ಡರ್ ಪ್ರಾಬ್ಲಮ್ ಬರ್ಲಿಕ್ಕೆ? ಇದು ಮೇನ್ ಸ್ಟ್ರೈನ್ ಇದ್ರದ್ದು ಮೇನ್ ಕಾರಣ ಇರುತ್ತೆ. ಬಿಕಾಸ್ ನಾವು ಜಾಸ್ತಿ ಒತ್ತಡ ಶೋಲ್ಡರ್ ಮೇಲೆ ಬಿದ್ದಾಗ ಅಥವಾ ರಿಪೀಟೆಡ್ ಸ್ಟ್ರೈನ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಾ ಇದೀವಿ, ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದೀವಿ ಅಂತಂದಾಗ, ಮೌಸ್ ಯೂಸ್ ಮಾಡಿದಾಗ ಅಥವಾ ಟೈಪ್ ಮಾಡ್ತಾ ಇದ್ದಾಗ, ಇನ್ನು ಕೆಲವು ಆಟೋ ಓಡಿಸೋರು ಅಥವಾ ಟೂ ವೀಲರ್ ಅಲ್ಲಿ ಡೆಲಿವರಿ ಬಾಯ್ಸ್, ಜಾಸ್ತಿ ಟೂ ವೀಲರ್ ಓಡಿಸೋರು, ಇಂಥ ಅಥವಾ ಬಿದ್ದೇನಾದ್ರೂ ಏಟ್ ಆಗಿದೆ. ಇನ್ನು ಕೆಲವು ಡಯಾಬಿಟಿಕ್ ಪೇಷಂಟ್ಸ್ಗಳಲ್ಲಿ ಈ ಲಕ್ಷಣಗಳು ತುಂಬಾ ಜಾಸ್ತಿ ಕಂಡು ಬರುತ್ತೆ.
ಸೊ ಆ ಜಾಯಿಂಟ್ಸ್ ಗಳಲ್ಲಿ ಒತ್ತಡ ಜಾಸ್ತಿ ಬೀಳ್ತಾ ಇದ್ದಾಗ ಒಂದು ಹಂತಕ್ಕಿಂತ ಜಾಸ್ತಿ ಸ್ಟ್ರೈನ್ ಬೀಳ್ತಾ ಇದ್ದಾಗ ಆ ಮಸಲ್ಸ್ ಗಳಲ್ಲಿ ಕಂಡು ಬರುವಂತ ಇನ್ಫ್ಲಮೇಷನ್. ಓಕೆ, ನಿಮ್ಮ ಆಸ್ಪತ್ರೆಯಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ನ ಈ ಶೋಲ್ಡರ್ ಪ್ರಾಬ್ಲಮ್ಗೆ ಹೇಗೆ ಕೊಡ್ತೀರಾ, ಮತ್ತೆ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಹೆಂಗ್ ಫೈಂಡ್ ಮಾಡಿರ್ತೀರಾ ಈ ಒಂದು ಸಮಸ್ಯೆನ? ಮೇಡಮ್, ಇದನ್ನ ಕನ್ಫರ್ಮ್ ಮಾಡಕ್ಕೆ ಅದ್ರಲ್ಲಿ ಏನಾದ್ರೂ ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಪೇನ್ ಇದೆ ಅಂತಂದ್ರೆ ಜನರು ಒಂದು ಎಕ್ಸ್ರೇ ಅಥವಾ MRI ಮಾಡ್ತಾರೆ. ಓಕೆ, ಸೊ ಎಕ್ಸ್ರೇ ನಲ್ಲಿ ಮೂಳೆಗೆ ಸಂಬಂಧಪಟ್ಟಂತ ಏನಾದ್ರೂ ತೊಂದರೆ ಇದೆ, ಬದಲಾವಣೆ ಇದೆ ಅಂತಂದ್ರೆ ಎಕ್ಸ್ರೇ ನಲ್ಲಿ ಗೊತ್ತಾಗುತ್ತೆ. ಇನ್ನು ಮಾಂಸಖಂಡಗಳಲ್ಲಿ ಏನಾದ್ರೂ ಟೇರ್ ಇದೆ ಅಂತಂದ್ರೆ ಅದು MRI ನಲ್ಲಿ ಕಂಡು ಬರುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾವು ಇದನ್ನ ಒಂದ್ಸಲಿ ಐಡೆಂಟಿಫೈ ಮಾಡದ್ಮೇಲೆ ಇದು ಯಾವ ಗ್ರೇಡ್ ಅಲ್ಲಿ ಇದೆ, ಎಷ್ಟು ಸಿವಿಯರ್ ಇದೆ, ಇವ್ರಿಗೇನಾದ್ರೂ ಡಯಾಬಿಟಿಸ್ ತರ ಬೇರೆ ಪ್ರಾಬ್ಲಮ್ಗಳು ಇದೆಯಾ ಅಂತ ನೋಡಿ ರೋಬೋಟಿಕ್ ಲೇಸರ್ ಥೆರಪಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಮೆಷಿನ್ ಅಲ್ಲಿ ಪೆರಿಯಾರ್ಥ್ರೈಟಿಸ್ ಶೋಲ್ಡರ್ ಅಂತ ಒಂದು ಸಪರೇಟ್ ಮೋಡ್ ಇದೆ. ಸೊ ಈ ಮೆಷಿನ್ ಅಲ್ಲಿ ಇರುವಂತ ಟಚ್ ಸ್ಕ್ರೀನ್ ಅಲ್ಲಿ ನಾವು ಚೂಸ್ ಮಾಡಬಹುದು ಯಾವ ಜಾಯಿಂಟ್ ಅಲ್ಲಿ ತೊಂದರೆ ಇದೆ ಅಂತ. ಸೊ ನಾವು ಶೋಲ್ಡರ್ ಅನ್ನ ಚೂಸ್ ಮಾಡಿದ ತಕ್ಷಣ ಶೋಲ್ಡರ್ ಗೆ ಸಂಬಂಧಪಟ್ಟಂತ ಕಾಯಿಲೆಗಳದ್ದು ಲಿಸ್ಟ್ ಬರುತ್ತೆ. ಸೊ ಇದರಲ್ಲಿ ಶೋಲ್ಡರ್ ಡಿಸ್ಲೊಕೇಶನ್ ಇಂದ ಹಿಡಿದು ಸ್ಪ್ರೈನ್ ಹಾಗೂ ಪೆರಿಯಾರ್ಥ್ರೈಟಿಸ್ ಶೋಲ್ಡರ್ ಹಲವಾರು ಪ್ರೋಗ್ರಾಮ್ಸ್ ಅದರಲ್ಲಿ ಇರುತ್ತೆ. ಸೊ ಸೂಕ್ತವಾದಂತ ಪ್ರೋಗ್ರಾಮ್ ಅನ್ನ ನಾವು ಚೂಸ್ ಮಾಡಿದಾಗ ಈ ಮೆಷಿನ್ 2 ತರ ಕಿರಣಗಳನ್ನ ಪಾಸ್ ಮಾಡುತ್ತೆ. ಇದು ಇನ್ಫ್ರಾರೆಡ್ ಲೇಸರ್ ಕಿರಣಗಳಾಗಿರುತ್ತೆ. ಸೊ ಎಲ್ಲಿ ಅವರಿಗೆ ಪೇನ್ ಜಾಸ್ತಿ ಅನುಭವ ಆಗ್ತಾ ಇರುತ್ತೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಮಸಲ್ಸ್ ಗಳ ಮೇಲೆ ಈ ಕಿರಣಗಳನ್ನ ಪಾಸ್ ಮಾಡ್ತಾರೆ. ಸೊ ಈ ಇನ್ಫ್ರಾರೆಡ್ ಲೇಸರ್ ಕಿರಣಗಳು ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಬೀಳ್ತಾ ಇದ್ದಾಗ ಇದು ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಹೀಲಿಂಗ್ ಅನ್ನ ಇಂಪ್ರೂವ್ ಮಾಡುತ್ತೆ. ಸೊ ಇನಿಷಿಯಲಿ ಅಲ್ಲಿರುವಂತ ಇನ್ಫ್ಲಮೇಷನ್ ಅಥವಾ ಅಲ್ಲಿರುವಂತ ಊತ ಗಾಯ ಏನಿರುತ್ತೆ ಒಳಗಡೆ ಅದನ್ನ ಇದು ಹೀಲ್ ಮಾಡುತ್ತೆ. ರಕ್ತ ಸಂಚಾರ ಜಾಸ್ತಿ ಮಾಡುತ್ತೆ. ಅಲ್ಲಿರುವಂತ ಸೆಲ್ಸ್ ಗಳಿಗೆ ಜಾಸ್ತಿ ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡಿಸುತ್ತೆ. ಸೊ ಇದರಿಂದ ಗಾಯಗಳು ವಾಸಿ ಆಗ್ತಾ ಇದ್ದಂಗೆ, ಆ ಇನ್ಫ್ಲಮೇಷನ್ ವಾಸಿ ಆಗ್ತಾ ಇದ್ದಂಗೆ ಪೇನು, ಸ್ಟಿಫ್ನೆಸ್, ಟೈಟ್ನೆಸ್ ಕೂಡ ವಾಸಿ ಆಗ್ತಾ ಹೋಗುತ್ತೆ. ಸೊ ಪೇನ್ ಕಡಿಮೆ ಆಗ್ತಾ ಇದ್ದಂಗೆ ಇಲ್ಲಿ ಕೆಲವು ಮೊಬಿಲಿಟಿ ಜಾಸ್ತಿ ಮಾಡಕ್ಕೆ ಅಥವಾ ಅವ್ರ ಮೂವ್ಮೆಂಟ್ಸ್ ಅನ್ನ ಮೊದಲಿನ ತರ ಮಾಡಕ್ಕೆ, ಸ್ಟ್ರೆಂಥನ್ ಮಾಡಕ್ಕೆ ಕೆಲವು ವ್ಯಾಯಾಮಗಳನ್ನ ಹೇಳ್ಕೊಡ್ತಾರೆ. ಅದನ್ನ ಮನೆಯಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಇರಬೇಕು. ಇದ್ರ ಜೊತೆನಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಪದೇ ಪದೇ ಅವ್ರದ್ದು ಶುಗರ್ ಲೆವೆಲ್ಸ್ ಅನ್ನ ಮಾನಿಟರ್ ಮಾಡಬೇಕು. ಅದಕ್ಕೇನಾದ್ರೂ ಮೆಡಿಕೇಶನ್ಸ್ ಅಲ್ಲಿ ಚೇಂಜಸ್ ಮಾಡ್ಬೇಕಾದ್ರೆ ಅವ್ರದ್ದು ಕನ್ಸರ್ನ್ ಡಾಕ್ಟರ್ ಯಾರ ಹತ್ರ ಅವ್ರು ಕನ್ಸಲ್ಟ್ ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ಒಂದ್ಸಲಿ ಕನ್ಸಲ್ಟ್ ಮಾಡಿ ಶುಗರ್ ಲೆವೆಲ್ಸ್ ಅನ್ನ ನಾರ್ಮಲೈಸ್ ಮಾಡಕ್ಕೆ ಟ್ರೈ ಮಾಡಿ. ಕೆಲವರಿಗೆ ಈ ಸಮಸ್ಯೆ ಇನಿಷಿಯಲ್ ಟೈಮ್ ಇರುತ್ತೆ, ಕೆಲವರಿಗೆ ತುಂಬಾ ಸಮಸ್ಯೆ ಅಂದ್ರೆ ನೀವ್ ಆಗ್ಲೇ ಹೇಳಿದ್ರಿ ಕೈ ಎತ್ತಕ್ಕೂ ಕೂಡ ಆಗ್ತಾ ಇರಲ್ಲ ಅಂತ ಸಮಸ್ಯೆ ಇರುತ್ತೆ. ನೀವು ಯಾವ ಹಂತದ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ? ಮೇಡಮ್, ಇದು ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುವಂತ ಪೇಷಂಟ್ಸ್ ಗಳಿಗೆ ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಬಹುದು. ಅಥವಾ ಕೆಲವರು ಇವಾಗ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರುವಂತ ಪೇಷಂಟ್ಸ್ ಗಳು ಇವಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿರೋದ್ರಿಂದ ಈ ಒಂದು ತೊಂದರೆ ಜಾಸ್ತಿ ಆಗ್ತಾ ಇರುವಂತ ಪೇಷಂಟ್ಸ್ ಗಳು ಟ್ರೀಟ್ಮೆಂಟ್ ಜೊತೆನಲ್ಲಿ ಶುಗರ್ ಲೆವೆಲ್ಸ್ ಅನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದು ಅಲ್ಲದೆ ಏನಾದ್ರೂ ಕಂಪ್ಲೀಟ್ ಟೇರ್ ಏನಾದ್ರೂ ಇರುವಂತ ಮಸಲ್ ಟೇರ್ ಅಥವಾ ರೊಟೇಟರ್ ಕಫ್ ಟೇರ್ ಇರುವಂತ ಪೇಷಂಟ್ಸ್ ಗಳಲ್ಲಿ ಅವರು ಸರ್ಜರಿ ಇದಕ್ಕೆ ಹೋಗ್ಬೇಕಾಗಿರುತ್ತೆ. ಬಿಕಾಸ್ ತುಂಬಾ ಸಿವಿಯರ್ ಅಥವಾ ಕಂಪ್ಲೀಟ್ ಟೇರ್ ಇರುವಂತ ಕೇಸಸ್ ಗಳನ್ನ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ. ಸೊ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಮೊದಲನೇ ಹಂತದಲ್ಲಿ ಏನಿದೆ ಅದನ್ನ ನಾವು ಡೆಫಿನೆಟ್ ಆಗಿ ರೋಬೋಟಿಕ್ ಲೇಸರ್ ಇಂದ ಟ್ರೀಟ್ಮೆಂಟ್ ಮಾಡಬಹುದು. ಇದು ಇನ್ನೂ ಸಿವಿಯರ್ ಆಗದೆ ಇದ್ದಂಗೆ ಅವಾಯ್ಡ್ ಮಾಡ್ಕೊಳ್ಳೋದು. ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಮಾಡ್ಬೇಕಾಗುತ್ತೆ? ಇದ್ರಲ್ಲೂ ಕೂಡ ಏನಂತಂದ್ರೆ ಇಲ್ಲಿ ಹೇಳ್ಕೊಟ್ಟುವಂತ ಕೆಲವು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಗಳು ಏನಿದೆ ಸೊ ಇದನ್ನ ಮನೆಯಲ್ಲಿ ಡೆಫಿನೆಟ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ. ಬಿಕಾಸ್ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಅವ್ರ ಮೊಬಿಲಿಟಿ, ಅವ್ರ ಕೈ ಎತ್ತಕ್ಕೆ ಮಾಡೋದು ತುಂಬಾ ಕಷ್ಟ. ಬಿಕಾಸ್ ಮಸಲ್ಸ್ ಗಳ ಮೇಲೆ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ. ಅದನ್ನ ನಿಧಾನಕ್ಕೆ ಅವರು ವ್ಯಾಯಾಮ ಇಲ್ಲಿ ಏನ್ ಹೇಳ್ಕೊಡ್ತಾರೆ ಅದನ್ನ ಮನೆಯಲ್ಲಿ ಫಾಲೋ ಮಾಡ್ತಾ ಅವ್ರು ಏನಂತಂದ್ರೆ ಅವ್ರ ಮೊಬಿಲಿಟಿ ಮತ್ತೆ ರೇಂಜ್ ಆಫ್ ಮೋಷನ್ ಮೊದಲಿನ ತರ ಮಾಡ್ಕೋಬಹುದು. ಇದ್ರ ಜೊತೆನಲ್ಲಿ ಡಯಾಬಿಟಿಕ್ ಡಯಟ್ ಮತ್ತೆ ಡಯಾಬಿಟಿಕ್ ಅವ್ರದ್ದೇನು ಮೆಡಿಕೇಶನ್ಸ್ ಏನಿರುತ್ತೆ ಅದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಂಡ್ ಸ್ವಲ್ಪ ಕೋಲ್ಡ್ ಅವಾಯ್ಡ್ ಮಾಡೋದಾಗ್ಲಿ ಅಥವಾ ಫಿಸಿಕಲ್ ಸ್ಟ್ರೈನ್ ಜಾಸ್ತಿ ಆ ಒಂದು ಸಂಧಿ ಮೇಲೆ ಬೀಳ್ತಿರುವಂತ ಒತ್ತಡನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಇದು ಮಾಡೋದ್ರಿಂದ ಏನಾಗುತ್ತೆ, ಹೀಲಿಂಗು ಸ್ವಲ್ಪ ಅವಕಾಶ ಆಗುತ್ತೆ. ಅಂಡ್ ಎಕ್ಸರ್ಸೈಸ್ ಮಾಡೋದ್ರಿಂದ ಮಸಲ್ಸ್ ಗಳು ಸ್ಟ್ರೆಂಥನ್ ಆಗುತ್ತೆ. ಇದ್ರ ಜೊತೆನಲ್ಲಿ ಒಂದ್ಸಲಿ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಲೆವೆಲ್ಸ್ ಗಳು ಕೂಡ ಬ್ಲಡ್ ಟೆಸ್ಟ್ ಮಾಡಿ ಅದ್ರಲ್ಲಿ ಏನಾದ್ರು ಕೊರತೆ ಇದೆ ಅಂತಂದ್ರೆ ಅದಕ್ಕೆ ಮೆಡಿಕೇಶನ್ಸ್ ಅಥವಾ ಸಪ್ಲಿಮೆಂಟ್ಸ್ ಗಳನ್ನ ತಗೊಳ್ಬೇಕು. ಈ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರ ಕಾಯಿಲೆಗೆ ಒಳಗಾದವರು ಬಿಸಿ ನೀರಲ್ಲೇ ಹೆಚ್ಚೆಚ್ಚು ಸ್ನಾನ ಮಾಡಿದ್ರೆ ಒಂದು ಪೇನ್ ರಿಲೀಫ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಇದ್ರಲ್ಲಿ ಏನಂತಂದ್ರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ನಮ್ಮ ಮಸಲ್ಸ್ ಗಳಲ್ಲಿ ಸ್ಟಿಫ್ನೆಸ್ ಅಥವಾ ಪೇನ್ ಬರೋದು ಸಹಜ. ಸೊ ಈ ಬಿಸಿನೀರಲ್ಲಿ ಸ್ನಾನ ಮಾಡೋದಾಗ್ಲಿ ಅಥವಾ ಹಾಟ್ ವಾಟರ್ ಪ್ಯಾಕ್ ಇಟ್ಕೊಳ್ಳೋದ್ರಿಂದ ಇದೇನಾಗುತ್ತೆ, ಆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಮಸಲ್ಸ್ ಗಳಿಗೆ. ಸೊ ಇದರಿಂದ ಏನಾಗುತ್ತೆ, ಆ ಸ್ಟಿಫ್ನೆಸ್ ಇನ್ಫ್ಲಮೇಷನ್ ಕಡಿಮೆ ಆಗೋದ್ರಿಂದ ಅವರಿಗೆ ಸ್ವಲ್ಪ ಪೇನ್ ರಿಲೀಫ್ ತರ ಅನ್ಸುತ್ತೆ. ಒಟ್ನಲ್ಲಿ ಸರ್, ಈ ಒಂದು ಟ್ರೀಟ್ಮೆಂಟ್ ಗಾಗಿ ನಿಮ್ಮನ್ನ ಅವರು ಸಂಪರ್ಕ ಮಾಡಬೇಕು ಅಂತ ಅಂದ್ರೆ ಹೇಗೆ ಪ್ರೊಸೀಜರ್ ಇದೆ ಸರ್?
ಮೇಡಮ್ ಇದರಲ್ಲಿ ನಾವು ಡೈರೆಕ್ಟ್ ವಾಕ್ ಇನ್ ಕೂಡ ಮಾಡ್ಕೋಬಹುದು, ಬಟ್ ಅವ್ರದ್ದು ಏನೋ ಹಳೆ ರಿಪೋರ್ಟ್ಸ್ ಗಳೇನಿದೆ ಅದನ್ನ ತಗೊಂಡ್ ಬರ್ಬೇಕಾಗುತ್ತೆ, ಓಕೆ ಅಥವಾ ನಮ್ಮ ನಂಬರ್ಗಳನ್ನ ಕಾಲ್ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಕೂಡ ಇಲ್ಲಿ ಬರ್ಬೋದು. ಓಕೆ ಬಟ್ ಅವ್ರದ್ದು ಏನೋ ಹಳೆ ರಿಪೋರ್ಟ್ಸ್ಗಳು, ಇವಾಗ ಶುಗರ್ ಡಯಾಬಿಟಿಕ್ ಪೇಷಂಟ್ಸ್ ಅವ್ರದ್ದು ಬ್ಲಡ್ ಟೆಸ್ಟ್ಗಳು ಏನಿರುತ್ತೆ ಅದನ್ನ, ಅಥವಾ ಎಕ್ಸ್ರೇ MRI ಅವ್ರ ಹತ್ರ ಯಾವ ರಿಪೋರ್ಟ್ಸ್ ಇದೆ ಅದನ್ನ ತಗೊಂಡು ನಮ್ಮ ಕ್ಲಿನಿಕ್ ಒಂದ್ಸಲಿ ಬಂದ್ರೆ ನಮಗೂ ಕೂಡ ಏನಂತಂದ್ರೆ ಇದು ಯಾವ ಹಂತದಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಅವ್ರಿಗೆ ಎಷ್ಟು ಮಟ್ಟಿಗೆ ಸಿವಿಯಾರಿಟಿ ಇದೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಗಳನ್ನ ಸಜೆಸ್ಟ್ ಮಾಡಿ. ಈಗ ಆಲ್ರೆಡಿ ಒಂದು ಮೆಡಿಸಿನ್ ಕೋರ್ಸ್ ಅಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಯಾವ್ದೋ ಒಂದು ಚಿಕಿತ್ಸೆಯನ್ನ ಮಾಡ್ಕೊಂಡಿರ್ತಾರೆ, ಅಂತವ್ರು ಈಗ ನಿಮ್ಮ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಆಗುತ್ತಾ ಸರ್? ಡೆಫಿನೆಟ್ ಆಗಿ ಮೇಡಮ್, ಬಟ್ ಏನಂತಂದ್ರೆ ಇವಾಗ ಪೇನ್ ಕಿಲ್ಲರ್ ನುಂಗ್ತಾ ಅವರು ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಪೇನ್ ಕಿಲ್ಲರ್ ಇಂದ ಅವ್ರ ನೋವು ಕಡಿಮೆ ಆಗ್ತಾ ಇದೆ ಅಥವಾ ನಮ್ಮ ಟ್ರೀಟ್ಮೆಂಟ್ ಇಂದ ಕಡಿಮೆ ಆಗ್ತಾ ಇದೆ ಅಂತ ಅದು ಕ್ಲಾರಿಟಿ ಇರಲ್ಲ. ಓಕೆ, ಸೊ ಪೇನ್ ಕಿಲ್ಲರ್ ತಗೊಳ್ತಾ ಇರೋರು ಆದಷ್ಟು ಅದನ್ನ ಏನಂತಂದ್ರೆ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಬೇಕು. ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ? ಅವ್ರು ಏನಂತಂದ್ರೆ ಎಷ್ಟು ಫ್ರೀಕ್ವೆನ್ಸಿನಲ್ಲಿ ಅವ್ರಿಗೆ ಪೇನ್ ತುಂಬಾ ಜಾಸ್ತಿ ಇದೆ, ಅವ್ರು ತಡ್ಕೊಳಕ್ ಆಗಲ್ಲ ಅಂತಂದಾಗ ಮಾತ್ರ ಒಂದು ಟ್ಯಾಬ್ಲೆಟ್ಸ್ ಪೇನ್ ಕಿಲ್ಲರ್ ಅನ್ನ ತಗೊಂಡು ಹಂತ ಹಂತವಾಗಿ ಅದನ್ನ ಡಿಸ್ಕಂಟಿನ್ಯೂ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿ. ಶೋಲ್ಡರ್ ಪ್ರಾಬ್ಲಮ್ ಅಂತಂದ್ರೆ ಯಾರಿಲ್ಲ ಅಂತ ಹೇಳೋದಿಲ್ಲ, ಎಲ್ರಿಗೂ ಕೂಡ ಶೋಲ್ಡರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಪರಿಹಾರ ಅಂತ ಅಂದ್ರೆ ನಾವು ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಮೂಲಕವೂ ಕೂಡ ನಾವು ಪೇನ್ಲೆಸ್ ಆಗಿ ಪಡೆದುಕೊಳ್ಬಹುದು ಅನ್ನೋದಕ್ಕೆ ಇದೇ ಉದಾಹರಣೆ ಆಗಿದೆ ಅನ್ನೋದನ್ನ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ಒಂದು ವಿಚಾರ, ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಬಹುದು. ಜೊತೆಗೆ ಯಾರೆಲ್ಲ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರಲ್ಲ ಅವ್ರಿಗೆ ಇದನ್ನ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದಂತಹ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.